ಇದ್ದೀನಿ. ಒಂದು ವೇಳೆ ಆ ಥರದ್ದು ಏನಾದರೂ ಬಂತು ಅಂತ ಹೇಳಿದ್ರೆ ಒಬ್ಬ ನಿರ್ಮಾಪಕನ ಅಧಿಕಾರ ಏನಾಗುತ್ತೆ, ಬಂಡವಾಳಕಾರನ ಅಧಿಕಾರ ಏನಾಗುತ್ತೆ, ಒಬ್ಬ ನಿರ್ದೇಶಕ ಯಾವ ರೀತಿ ಚಿತ್ರೀಕರಣ ಮಾಡೋಕ್ಕೆ ಸಾಧ್ಯ, ಯಾವ ರೀತಿ ಇಡೀ ಒಂದು 100 ಜನರ ತಂಡವನ್ನು 1000 ಜನರ ತಂಡವನ್ನು ಹತೋಟಿಲಿ ಹಿಡಿಯೋಕ್ಕೆ ಸಾಧ್ಯ, ಯಾರನ್ನು ಮಾತಾಡಿಸ್ಬಾರ್ದು, ಯಾರಿಗೂ ಬೈಲೇಬಾರ್ದು, ಯಾರನ್ನು ಕೇಳಲೇಬಾರ್ದು, ಯಾವ ರೀತಿ ನನಗೆ ಒಬ್ಬ ನಿರ್ದೇಶಕನಾಗಿ ನನಗೆ ಯಾವ ರೀತಿ ನನಗೆ ರಿಯಾಕ್ಷನ್ ಪ್ರತಿಕ್ರಿಯೆ ಬೇಕೋ ಅದನ್ನು ಪಡೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಸಾಂಸಾರಿಕ ಚಿತ್ರಗಳನ್ನು, ಪ್ರೇಮ ಕಥೆಗಳನ್ನು, ಪ್ರೀತಿ ಕಥೆಗಳನ್ನು ಮಾಡೋ ಹಾಗೆ ಇಲ್ಲ. ಹಾಗಾದ್ರೆ ಎಲ್ಲಿಗೋಗುತ್ತೆ ನಮ್ಮ ಚಿತ್ರರಂಗ? ನಿಮ್ಮ ಧೋರಣೆ ಏನಿದೆ? ಹಾಗಾದರೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ವಾ? ಸಾಂಸಾರಿಕ ಮೌಲ್ಯಗಳಿಗೆ, ಗಂಡ ಹೆಂಡತಿ ಸಂಬಂಧಗಳಿಗೆ ಬೆಲೆ ಇಲ್ವಾ? ಸೊ ಹಾಗಾದರೆ ನನ್ನ ಬೆಡ್ರೂಮ್ ಸೀನ್ ತೆಗೆಯೋದು ಗಂಡ ಹೆಂಡತಿ ಮಧ್ಯೆ, ಅಥವಾ ಪ್ರೇಮಿಗಳ ಮಧ್ಯೆ ಒಂದು ಪ್ರೇಮ ದೃಶ್ಯನನ್ನು ಚಿತ್ರೀಕರಣ ಮಾಡೋ ಹಾಗಿಲ್ವಾ? ಯಾವುದು ಕಡಿವಾಣ ಹಾಕ್ತಾ ಇದ್ದೀರಾ? ಹಾಗಾದರೆ ಏನಿರುತ್ತೆ ಫ್ರೀಡಮು? ಡೈರೆಕ್ಟರ್ಗೆ ಏನಿರುತ್ತೆ ಫ್ರೀಡಮು? ಹಾಗಾದರೆ ಯಾವ ರೀತಿಯಲ್ಲಿ ಒಳ್ಳೆ ಚಿತ್ರಗಳನ್ನು ಕೊಡೋಕ್ಕೆ ಸಾಧ್ಯ? ಏನು ಕ್ವಾಲಿಟಿ ಕೊಡೋಕ್ಕೆ ಸಾಧ್ಯ ನಿರ್ದೇಶಕ? ಹಾಗಾದರೆ ಅವ್ರು ಮಾಡಿದ್ದನ್ನು ಮಾಡಿಸ್ಕೊಂಡು ಚಪ್ಪಾಳೆ ತಟ್ಟು ಕಳಿಸ್ಬೇಕಾ? ಹಾಗಾದರೆ ಬಂಡವಾಳಕಾರನ ದುಡ್ಡು ಹೆಂಗೆ ವಾಪಸ್ ಬರುತ್ತೆ? ನಿರ್ದೇಶಕನ ಮೇಲೆ ಇಡೀ ಬಂಡವಾಳ ಅವಲಂಬಿತ ಆಗಿರುತ್ತೆ. ಅವನು ಮಾಡ್ತಕ್ಕಂಥ ನಿರ್ದೇಶನದ ಮೇಲೆ ಚಿತ್ರದ ಬಂಡವಾಳ ಬರುವಂಥ ಸಂದರ್ಭದಲ್ಲಿ, ಅಂಥ ಉದ್ಯಮದಲ್ಲಿ ಈ ರೀತಿ ಲೈಂಗಿಕ ಕಿರುಕುಳ, ಪೋಷು, ಮತ್ತೊಂದು ಈ ಥರದ್ದೆಲ್ಲ ಅವಶ್ಯಕತೆ ಇಲ್ಲ. ದಯಮಾಡಿ ಕೇಳ್ತಾ ಇದ್ದೀನಿ, ಎಲ್ಲ ಕಲಾವಿದರಿಗೆ ಅಪನಂಬಿಕೆ ಬರೋ ಥರ ಮಾಡಬೇಡಿ. ಅವರು ಸಾಂಸಾರಿಕ ಜೀವನದಲ್ಲಿ ಯಶಸ್ವಿಯಾಗಿ ಬದುಕ್ತಾ ಇದ್ದಾರೆ, ಅವ್ರನ್ನೂ ಕೂಡ ನೀವು ಗುರಿ ಮಾಡಬೇಡಿ ಅಂತ ಕೇಳ್ಕೊತಾ, ನಾನು ಏನು ವಾಣಿಜ್ಯ ಮಂಡಳಿಗೆ ನಮ್ಮ ಭಾವನಾ ಮೇಡಮ್ ಮತ್ತು ನಮ್ಮ ಎಲ್ಲ ಗೆಳೆಯರು, ನಂದಿಯಾಳವರು, ಕಶ್ಯಪ್ ಅವರು, ನರಸಿಂಹ, ಕೇಶವನು, ನಾರಾಯಣಮೂರ್ತಿ ಎಲ್ಲ ಯಾರ್ಯಾರಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ಚಿತ್ರೋದ್ಯಮವನ್ನು ಸೇರಿಸಿ ಎಲ್ಲರಿಗೂ ಚಿತ್ರೋದ್ಯಮ ಅಂದ್ರೇನು, ನಮ್ಮ ಜವಾಬ್ದಾರಿಯನ್ನು, ಹಾಗಂತೇಳಿ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿಲ್ಲ. ತಪ್ಪುಗಳು ಆಗಿದ್ರೆ ಇನ್ನು ಮುಂದೆ ನಾವು ಪ್ರಿವೆನ್ಷನ್ ತಗೊಳ್ತೀವಿ, ನಾವು ಅದಕ್ಕೆ ಮುಂದೆ ಹಾಕ್ತೀವಿ. ಎಲ್ಲೂ ತಪ್ಪಾಗದೇ ರೀತಿ ನಡೆಯೋದಕ್ಕೆ ನಾವು ವಾಣಿಜ್ಯ ಮಂಡಳಿಯ ಒಂದು ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ. ಎಲ್ಲ ಚಿತ್ರತಂಡಗಳಿಗೆ ಜಾಗೃತ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದು ಹೆಣ್ಣಿಗಾಗ್ಬೋದು, ಗಂಡಿಗಾಗ್ಬೋದು, ತಂತ್ರಜ್ಞರಾಗಿರ್ಬೋದು, ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಎಲ್ರಿಗೂ ಕೂಡ ಜಾಗೃತ ಕಾರ್ಯಕ್ರಮ ಮಾಡುವಂಥ ಜವಾಬ್ದಾರಿ ಇವತ್ತು ನಮ್ಮ ತಲೆ ಮೇಲೆ ಬಂದಿದೆ, ಅದು ಮಾಡ್ತೀವಿ. ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷ.